ಪಕ್ಕದ ರಾಜ್ಯ ಆಂಧ್ರ ಪ್ರದೇಶದ್ದಿದು. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಬಹಿರಂಗ ಸಮಾವೇಶವೊಂದರಲ್ಲಿ, ಬಹಿರಂಗ ಕಾರ್ಯಕ್ರಮವೊಂದರಲ್ಲಿ ಘೋಷಣೆ ಮಾಡಿದ್ರು, ಎರಡನೆಯ ಮಗುವನ್ನು ಮಾಡಿಕೊಳ್ಳೋದಕ್ಕೆ ಜನ ಹಿಂಜರಿತಾ ಇದ್ದಾರೆ. ಮೊದಲನೆಯ ಮಗು ಹೆಣ್ಣಾಗಿದ್ದರೆ, ಇನ್ನೊಂದು ಗಂಡಾದರೆ ಆಗಲಿ ಅನ್ನುವ ಕಾರಣಕ್ಕಾಗಿ ಎರಡನೇ ಮಗುವನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಮೊದಲನೇ ಮಗು ಗಂಡಾಗ್ಬಿಟ್ರಂತೂ ಎರಡನೇ ಮಗು ಬೇಡವೇ ಬೇಡ ಅಂದ್ಬಿಡ್ತಾರೆ ಜನ. ಕುಟುಂಬಗಳಲ್ಲಿ ಒಂದೊಂದು ಮಗು ಇರೋದೇ ಜಾಸ್ತಿ ಆಗಿದೆ, ಎರಡು ಮಕ್ಕಳಿದ್ರೆ ಜಾಸ್ತಿ. ಇದೇ ರೀತಿಯಾಗಿ ಟೋಟಲ್ ಫರ್ಟಿಲಿಟಿ ರೇಟ್ ಬೀಳ್ತಾ ಹೋದರೆ ದೊಡ್ಡ ಸಮಸ್ಯೆ ರಾಜ್ಯಕ್ಕಾಗತ್ತೆ ಅಂದರು ಅವರು. ಪರಿಹಾರ ಏನು? ರಾಜ್ಯ ಸರ್ಕಾರದಿಂದ ಘೋಷಣೆ ಮಾಡಿದ್ರು, ಮೂರನೆಯ ಮಗುವನ್ನು ಮಾಡಿಕೊಂಡ್ರೆ 30,000 ರೂಪಾಯಿ ಪ್ರೋತ್ಸಾಹಧನ ಕೊಡುತ್ತೆ ರಾಜ್ಯ ಸರ್ಕಾರ. ನಾಲ್ಕನೆಯ ಮಗುವನ್ನು ಮಾಡಿಕೊಂಡ್ರೆ 40,000 ಪ್ರೋತ್ಸಾಹಧನ ಕೊಡುತ್ತೆ. ಇನ್ನೂ ಪ್ಲಾನ್ನಲ್ಲಿದೆಯಂತವ್ರಿಗೆ, ಎರಡನೇ ಮಗು ಮಾಡ್ಕೊಂಡ್ರೆ 20,000 ಕೊಟ್ಬಿಡೋಣ ಅಂತ. ಇದನ್ನೆಲ್ಲ ಯುರೋಪಿಯನ್ ರಾಷ್ಟ್ರಗಳ ಕಥೆಗಳನ್ನು ಕೇಳ್ತಾ ಇದ್ವಿ ನಾವು. ಜನಸಂಖ್ಯೆನೇ ಇಲ್ಲ ಅಂತೆ, ಹೆಚ್ಚೆಚ್ಚು ಮಕ್ಕಳನ್ನ ಹೆತ್ತರೆ ಸರ್ಕಾರನೇ ಮಕ್ಕಳನ್ನು ಸಾಕೋದಕ್ಕೆ ದುಡ್ಡು ಕೊಡುತ್ತಂತೆ ಎಲ್ಲ ಕೇಳ್ತಾ ಇದ್ವಿ. ನೋಡಿ, ಆಂಧ್ರದಲ್ಲಿ ಬಂತು. ಇದು ಚುನಾವಣಾ ಪ್ರಣಾಳಿಕೆಯಲ್ಲಿ ಆಶ್ವಾಸನೆ ಅಲ್ಲ, ಇದು ಮುಖ್ಯಮಂತ್ರಿಯೊಬ್ಬರು ಘೋಷಿಸಿರುವಂಥ ಯೋಜನೆ. ಇದು ಟೋಟಲ್ ಫರ್ಟಿಲಿಟಿ ರೇಟ್ ಬೀಳ್ತಾ ಇದೆ. ಒಂದು ಊರು, ಒಂದು ತಾಲೂಕು, ಜಿಲ್ಲೆ, ರಾಜ್ಯ ಅಥವಾ ದೇಶ ಜನಸಂಖ್ಯೆ ಮತ್ತು ಅದರ ಬ್ಯಾಲೆನ್ಸ್ ಅಬಾಧಿತವಾಗಿ ಮುಂದುವರಿಬೇಕು ಅಂದರೆ ಟೋಟಲ್ ಫರ್ಟಿಲಿಟಿ ರೇಟ್ TFR 2.1 ಆ್ಯಂಡ್ ಅಬೋವ್ ಇರಬೇಕು. 2.1 ಅರ್ಥ ಏನು? 10 ದಂಪತಿಗಳಿದ್ದಾರೆ ಅಂದರೆ ಆ 10 ದಂಪತಿಗಳ ಪೈಕಿ ಅಟ್ಲೀಸ್ಟ್ ಒಬ್ಬ ದಂಪತಿ 3 ಮಕ್ಕಳನ್ನು ಹೊಂದಿದರೆ ಆ 10 ದಂಪತಿಯ TFR 2.1 ಆಗುತ್ತೆ. ಅರ್ಥ ಆಯ್ತಾ ನಿಮಗೆ? 10 ಜನ ದಂಪತಿಯನ್ನು ಒಟ್ಟಿಗೆ ಸೇರಿಸಿದ್ರೆ 9 ಜನಕ್ಕೆ ಇಬ್ಬಿಬ್ಬರು ಮಕ್ಕಳು, 10ನೆಯ ದಂಪತಿಗೆ 3 ಜನ ಮಕ್ಕಳಿದ್ದರೆ ಆ ಟೋಟಲ್ 10 ದಂಪತಿಯ TFR 2.1 ಆಗುತ್ತೆ. ಪರಿಸ್ಥಿತಿ ಹೆಂಗಾಗಿದೆ ಅಂದರೆ 10 ದಂಪತಿಯ ಉದಾಹರಣೆ ಕೊಡ್ತಾ ಇದ್ದೀನಿ ನಾನು. 10 ದಂಪತಿಯ ಪೈಕಿ 4 ಜನರಿಗೆ ಒಂದೇ ಮಗು ಇದೆ, ಇನ್ನು 6 ಜನರಿಗೆ ಇಬ್ಬರು ಮಕ್ಕಳಿದ್ದಾರೆ. TFR ಎಷ್ಟಾಗತ್ತೆ ಅಂದರೆ 1.6 1.7 ಆಗುತ್ತೆ ಅವಾಗ. ಅದರ ಅರ್ಥ 30-35 ವರ್ಷಗಳ ನಂತರ ಆ 10 ದಂಪತಿಗಳ ಕುಟುಂಬದ ಪೈಕಿ 4-5 ಕುಟುಂಬಗಳು ಏನೋ ಶಬ್ದಗಳನ್ನು ಬಳಸ್ತಾರಲ್ಲ, ನಿರ್ವಂಶ ಹಂಗಾಗ್ತವೆ ಅಂತ. ಇದನ್ನು ರಾಜ್ಯಕ್ಕೆ ಅಪ್ಲೈ ಮಾಡಿ ನೋಡಿ ಏನಾಗುತ್ತೆ. ಆ ಎಚ್ಚರಿಕೆಯ ಕ್ರಮವನ್ನು ಚಂದ್ರಬಾಬು ನಾಯ್ಡು ಘೋಷಣೆ ಮಾಡಿದ್ರು. ಒಂದ್ಸಲ ಕೇಳಿಸ್ಕೊಳ್ಳಿ. ಘೋಷಣೆ ಮಾಡ್ತಾ ಇದ್ರೆ ನೋಡಿ, ಜನ ನಗ್ತಾ ಇದ್ರಲ್ಲಿ. ಇಟ್ಸ್ ಅ ಸೀರಿಯಸ್ ಮ್ಯಾಟರ್, ಇಲ್ಲ ಅಂತಲ್ಲ. ಮತ್ತು ಭಾಳ ಸೀರಿಯಸ್ ಆಗಿ ತಗೊಂಡು ಬನ್ನಿ 30,000ಕ್ಕೆ ಟ್ರೈ ಮಾಡೋಣ ಅಂತ ಎದ್ದೋಗಲಿಲ್ಲ ಯಾರು. ಜಗತ್ತಿನ 40 ದೇಶಗಳಲ್ಲಿ ಜನಸಂಖ್ಯೆ ಕುಸಿತಾ ಇದೆ. ಭಾರತ ಪ್ರಪಂಚದ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ. ಚೀನಾನ ಸೈಡ್ ಹಾಕಿಬಿಟ್ಟಿದ್ದೀವಿ ನಾವು. ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ. ಈಗ ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೊತೀವಲ್ಲ, ಪ್ರಪಂಚದಲ್ಲಿ ಪ್ರಮುಖ ದೇಶಗಳ ಪೈಕಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆ ನಮ್ಮದು ಅಂತ. ನಿಜ ಅದು. ಯಾಕೆ ಆರ್ಥಿಕತೆ ವೇಗವಾಗಿ ಬೆಳೀತಾ ಇದೆ? ಯಾಕೆ ಅಂದರೆ ಪ್ರೊಡಕ್ಟಿವ್ ಏಜ್ನ ಜನಸಂಖ್ಯೆ ಜಾಸ್ತಿ ಇದೆ ನಮ್ಮಲ್ಲಿ. ಯುವ ಸಮುದಾಯ 30% ಮೇಲಿದೆ. ಪ್ರೊಡಕ್ಟಿವ್ ಏಜು, ದುಡಿದು ಗಳಿಸಿ ಅದೇನೋ ಅಂತಾರಲ್ಲ, ನೆಲ ಒದ್ದು ನೀರು ತೆಗೆಸಬಲ್ಲಂಥ ವಯಸ್ಸಿನ ಜನಸಂಖ್ಯೆ ಜಾಸ್ತಿ ಇದೆ ಅನ್ನುವ ಕಾರಣಕ್ಕಾಗಿ ಭಾರತ ಅತ್ಯಂತ ವೇಗವಾಗಿ ಬೆಳೀತಾ ಇರುವ ಆರ್ಥಿಕತೆಯಾಗಿದೆ. ಚೀನಾದಲ್ಲಿ 20% ವೃದ್ಧರಿದ್ದಾರೆ. ಅಲ್ಲಿ ಜನಸಂಖ್ಯಾ ನಿಯಂತ್ರಣಕ್ಕೆ ತುಂಬ ಕಠಿಣ ಕ್ರಮಗಳನ್ನು ಕೈಗೊಂಡರು. ಹೆಂಗೆ 3ನೇ ಮಗು ಆದರೆ 30,000, 4ನೇ ಮಗು ಆದರೆ 40,000 ಅಂದ್ರಲ್ಲ, ಒಂದೇ ಮಗು ಮಾಡ್ಕೊಳ್ಳಿ. ಚೀನಾ ದೊಡ್ಡ ಮಟ್ಟದಲ್ಲಿ ಆ ಪಾಲಿಸಿನ ಪುಷ್ ಮಾಡ್ತು. ಅದರ ಪರಿಣಾಮ ಏನಾಯಿತು? ಒಂದೊಂದೇ ಮಗು, ಅದು ಇದ್ರಿತ್ತು, ಇಲ್ಲದೇ ಇದ್ರಿಲ್ಲ.
ಇನ್ನೊಂದೇನೋ ಕಾನ್ಸೆಪ್ಟ್ ಬಂದಿದೆ, ಡಿಂಕ್ ಫ್ಯಾಮಿಲೀಸ್ ಅಂತ ಕರೀತಾರೆ. ಡಿಂಕ್ನ ಲಾಂಗ್ ಫಾರ್ಮ್ ಏನು ಗೊತ್ತಾ? ಡಬಲ್ ಇನ್ಕಮ್ ನೋ ಕಿಡ್ಸ್ ಅಂತ. ಗಂಡ ಹೆಂಡತಿ ಇಬ್ಬರು ದುಡಿತಾರೆ, ಡಬಲ್ ಇನ್ಕಮ್, ನೋ ಕಿಡ್ಸ್, ಮಕ್ಕಳಿಲ್ಲ, ಉಳಿತಾಯವೇ ಉಳಿತಾಯ ಅಂತ. ಅದೆಲ್ಲದರ ಪರಿಣಾಮ ಏನಾಗುತ್ತೆ? ಈ ಡಬಲ್ ಇನ್ಕಮ್ ನೋ ಕಿಡ್ಸ್ ಲೆಕ್ಕದಲ್ಲಿ ದುಡ್ಕೊಂಡು ಹೋದವರು ವಯಸ್ಸಾದಾಗ ಒಂದು ಅವ್ರನ್ನ ನೋಡ್ಕೊಳ್ಳೋಕೆ ಯಾರಿರ್ತಾರೆ ಅನ್ನೋ ಪ್ರಶ್ನೆ. ಇನ್ನೊಂದು, ಅವರು ಒಬ್ಬರೋ ಇಬ್ಬರೋ 3 ಜನನೋ ಮಕ್ಕಳನ್ನು ಹೆತ್ತು ಅವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿದರೆ ಅವರು ದುಡಿಯುವ ವಯಸ್ಸಿಗೆ ಬಂದಾಗ ದೇಶದ ಆರ್ಥಿಕತೆ ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ರು ಅನ್ನೋದು ಇನ್ನೊಂದು. ಚೀನಾದಲ್ಲಿ 20% ವೃದ್ಧರಾಗಿದ್ದಾರೆ. ಅದಕ್ಕಿಂತ ಸಮಸ್ಯೆ ಜಪಾನ್ನಲ್ಲಿದೆ. 30%ಅಲ್ಲಿ ಟೋಟಲ್ ಜನಸಂಖ್ಯೆಯಲ್ಲಿ 30% ವೃದ್ಧರಿದ್ದಾರೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಆತ ಹಣ ಗಳಿಸುವ ಸಾಮರ್ಥ್ಯದೊಂದಿಗೆ ನೋಡಬೇಕಾ? ಇಲ್ಲ, ಇನ್ ಪ್ರಿನ್ಸಿಪಲ್ ಹಂಗೆ ನೋಡಬಾರ್ದು, ಎಥಿಕಲಿ ಹಂಗೆ ನೋಡಬಾರ್ದು. ಬಟ್ ದೇಶದ ಆರ್ಥಿಕತೆ ಲೆಕ್ಕ ಹಾಕುವಾಗ ಈಗ ಒಂದು ಮನೆಯಲ್ಲಿ ಅವಿಭಕ್ತ ಕುಟುಂಬ ಅನ್ಕೊಳ್ಳಿ, 15 ಜನ ಇದ್ದಾರೆ. 15 ಜನರ ಪೈಕಿ 6-7 ಜನ ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಾ ಇದ್ದರೆ ಆ ಕುಟುಂಬ ಹೆಂಗಿರುತ್ತೆ? ಇಬ್ಬರು ಮಾತ್ರ ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಾರೆ. ಉಳಿದವರ ಪೈಕಿ ಕೆಲವರು ಇನ್ನು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ, ಇನ್ನು ಕೆಲವರು ವಯಸ್ಸಾಗಿ ಮನೇಲಿದ್ದಾರೆ, ಅವ್ರನ್ನ ಹಾಸ್ಪಿಟ್ಲಿಗೆ ತೋರಿಸೋದು ಅದು ಇದು ಅವ್ರ ಮನೇಲಿ ಇರ್ತಾರೆ ಅನ್ನೋ ಹಂಗಿದ್ರೆ ಆ ಕುಟುಂಬ ಹೆಂಗಿರುತ್ತೆ? ಜಪಾನ್ ಮತ್ತು ಚೀನಾಗಳು ಹಂಗಾಗ್ತಾ ಇದ್ದಾವೆ. ಭಾರತ ಅವಿಭಕ್ತ ಕುಟುಂಬದಲ್ಲಿ 6-7 ಜನ ಹೊರಗಡೆ ಹೋಗಿ ದುಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ಕುಟುಂಬದ ಥರ ಈಗಿದೆ. ಇದು ಕಂಟಿನ್ಯೂ ಆಗೋದಿಲ್ಲ. ಟೋಟಲ್ ಫರ್ಟಿಲಿಟಿ ರೇಷಿಯೋ 2.1 ಮೇಂಟೈನ್ ಆಗದೆ ಹೋದರೆ ಇದೇ ಪರಿಸ್ಥಿತಿ ಕಂಟಿನ್ಯೂ ಆಗೋದಿಲ್ಲ. ಈ ಸಮಸ್ಯೆ ಜಗತ್ತಿನ 40 ದೇಶಗಳಿಗೆ ಬಂದಿದೆ. ಚೀನಾದ ಅಭಿವೃದ್ಧಿಯ ದರದಲ್ಲಿ ಕುಂಠಿತ ಆಗ್ತಾ ಇರೋದು, ಜಪಾನಿನ ಅಭಿವೃದ್ಧಿಯ ದರದಲ್ಲಿ ಕುಂಠಿತ ಆಗ್ತಾ ಇರೋದಕ್ಕೆ ಕಾರಣ ಇದು. ದುಡಿಯುವ ವರ್ಗ ಕಡಿಮೆ ಆಗಿದೆ ಅನ್ನೋದು. ಜನಸಂಖ್ಯೆಯಲ್ಲಿ ಭಾರತ ನಂಬರ್ 1. ಜನನ ಸಂಖ್ಯೆ ಕುಸಿತ ಆಗ್ತಾ ಇದೆ. ಜನಸಂಖ್ಯೆ ಜಾಸ್ತಿ, ಜನನ ಸಂಖ್ಯೆ ಕುಸಿತ. 90ರ ದಶಕದ ನಂತರ ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯಾ ನಿಯಂತ್ರಣದ ಇಂಪ್ಯಾಕ್ಟ್ ಕಾಣೋದಕ್ಕೆ ಶುರುವಾಯಿತು. ಜನಸಂಖ್ಯಾ ನಿಯಂತ್ರಣ ಅಂತ ಶುರುವಾಗಿದ್ದು 75-76ರಲ್ಲಿ. ಅದು ಬೇರೆಯದೇ ಸ್ವರೂಪದಲ್ಲಿ ಶುರುವಾಯಿತು ಬಿಡಿ. ಸಂಜಯ್ ಗಾಂಧಿಯವರ ಕಥೆಗಳನ್ನು ಕೇಳಬೇಕು ನೀವು. ರಾಜೀವ್ ಗಾಂಧಿಯವರ ಸಹೋದರ ಸಂಜಯ್ ಗಾಂಧಿ ಎಮರ್ಜೆನ್ಸಿ ಅವಧಿಯಲ್ಲಿ ಯಾವುದೋ ಒಂದು ಒಳ್ಳೆ ಸಿನಿಮಾ ಬಂದಿದೆ, ಜನ ಸಿನಿಮಾ ನೋಡೋದಕ್ಕೆ ಸೇರ್ಕೊಂಡಿದ್ದಾರೆ ಥಿಯೇಟ್ರ್ನಲ್ಲಿ ಅಂದರೆ ಹೊರಗಡೆಯಿಂದ ಬಂದು ಥಿಯೇಟ್ರಿಗೆ ಬಾಗಿಲು ಹಾಕಿಸ್ಬಿಡ್ತಿದ್ರಂತೆ. ಒಳಗಡೆ ಇರುವ ಗಂಡಸರನ್ನ ಕರ್ಕೊಂಡೋಗಿ ಆಪರೇಷನ್ ಮಾಡಿಸ್ಬಿಡೋದು. ಆಪರೇಷನ್ ಮಾಡಿಸಿ 2 ಬಾಳೆಹಣ್ಣು 2 ಸೇಬು ಹಣ್ಣು ಕೊಟ್ಟು ಕಳಿಸೋದು. ಆಪರೇಷನ್ ಮಾಡಿದ ವೈದ್ಯರುಗಳಿಗೆ ಅವರು ಎಷ್ಟು ಆಪರೇಷನ್ ಮಾಡಿದ್ದಾರೆ ಅನ್ನೋದರ ಮೇಲೆ ಪ್ರೋತ್ಸಾಹಧನ ಇತ್ತು. ರೇಡಿಯೋ ಎಲ್ಲ ಗಿಫ್ಟ್ ಕೊಡ್ತಿದ್ರಂತ ಅವ್ರಿಗೆ. ಜಾಸ್ತಿ ಆಪರೇಷನ್ ಮಾಡಿದೆಯಾ ನೀನು ತಗ, ಇದನ್ನ ತಗ, ಅದು ತಗ ಅಂತ. ಆ ಮಟ್ಟದಲ್ಲಿ ಕುಟುಂಬ ನಿಯಂತ್ರಣ ಇತ್ತು. ಕುಟುಂಬ ನಿಯಂತ್ರಣವನ್ನು ಸಾಧಿಸಿದ್ದೇವೆ. ಕೆಲವು ರಾಜ್ಯಗಳು ಅದ್ಭುತವಾಗಿ ಸಾಧಿಸಿದವು, ಉದಾಹರಣೆಗೆ ದಕ್ಷಿಣದ ರಾಜ್ಯಗಳು. ಅದರ್ವೈಸ್ ಆಂಧ್ರ ಪ್ರದೇಶ ಯಾಕೆ ಇಂಥ ಘೋಷಣೆ ಮಾಡಬೇಕಾದ ಪರಿಸ್ಥಿತಿ ಬರ್ತಿತ್ತು? ನೀವು TFR ಅಂತ ನೋಡುವಾಗ ರಾಜ್ಯವಾರು ನೋಡಬೇಕಾಗತ್ತೆ. ಗರಿಷ್ಠ 2 ಮಕ್ಕಳಾಗಿದೆ ಭಾರತೀಯ ಕುಟುಂಬಗಳಲ್ಲಿ. ಸಮುದಾಯವಾರು ಬೇರೆ ಬೇರೆ ಇದೆ. ದಟ್ ಈಸ್ ಆಲ್ ಟುಗೆದರ್ ಡಿಫರೆಂಟ್ ಸಬ್ಜೆಕ್ಟ್. 2020ರಲ್ಲಿ ವಯಸ್ಸಾದವರ ಸಂಖ್ಯೆ 10%ಗಿಂತ ಕಡಿಮೆ ಇತ್ತು. ದುಡಿಯುವ ವರ್ಗದ ಮೇಲೆ ಡಿಪೆಂಡ್ ಆಗಿರುವ ವೃದ್ಧರ ಸಂಖ್ಯೆ 10%ಗಿಂತ ಕಡಿಮೆ ಇತ್ತು 2020ಕ್ಕಿಂತ ಮುಂಚೆ. 2050ರ ವೇಳೆಗೆ ಅದು 20% ಆಗುತ್ತೆ. ಚೀನಾಕ್ಕೆ ಈಕ್ವಲ್ ಆಗ್ತೀವಿ ನಾವು 2050ರಲ್ಲಿ ವೃದ್ಧರ ಪರ್ಸೆಂಟೇಜ್ನಲ್ಲಿ. 2067ರಲ್ಲಿ ಚೀನಾದಲ್ಲಿರುವ ವೃದ್ಧರಿಗಿಂತ ಭಾರತದಲ್ಲಿರುವ ವೃದ್ಧರ ಸಂಖ್ಯೆ ಜಾಸ್ತಿ ಆಗುತ್ತೆ. ಇದೇ ಥರ TFR ಮುಂದುವರ್ಕೊಂಡು ಹೋದರೆ 2021ರಲ್ಲಿ 1.91% ಇತ್ತು ಭಾರತದಲ್ಲಿ ಟೋಟಲ್ ಫರ್ಟಿಲಿಟಿ ರೇಷಿಯೋ. 1.91% 2021ರಲ್ಲಿ. ಒಂದು ಸಮುದಾಯ ಮುಂದುವರ್ಕೊಂಡು ಹೋಗ್ಬೇಕು ಅಂದರೆ 2.1% ಇರಬೇಕು. ನಮ್ಮದು 1.9% ಇತ್ತು 2021ರಲ್ಲಿ. 2025ಕ್ಕೆ ಅದು 1.29 ಆಗಿದೆ. 1.29 ಕಂಟಿನ್ಯೂ ಹಾಕ್ಕೊಂಡು ಹೋದರೆ
2 ಶತಮಾನದಲ್ಲಿ ಒಂದು ಇಡೀ ಸಮುದಾಯನ ಹೋಗ್ಬಿಡುತ್ತೆ. 1.29 ಅಂದರೆ ಒಂದೊಂದು ದಂಪತಿಗೆ ಆ್ಯಾವರೇಜ್ 1.29 ಮಗು ಅಂತ. 10 ಜನ ದಂಪತಿಗೆ ಎಷ್ಟಾಯಿತು? 10 ಜನರ ಪೈಕಿ 8 ಜನ ಒಂದೊಂದು ಮಗುನ ಮಾಡಿಕೊಂಡ್ರು, 2 ದಂಪತಿ ಮಾತ್ರ 2 ಮಕ್ಕಳನ್ನು ಮಾಡಿಕೊಂಡ್ರೆ 1.29 ಹೆಚ್ಚು ಕಡಿಮೆ TFR ಬರೋದು. ಈ ಕಾರಣಕ್ಕಾಗಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಯೋಜನೆಯೊಂದನ್ನು ಘೋಷಿಸಿದ್ದಾರೆ. ಅದರ ಸದುಪಯೋಗನ ಜನ ಪಡ್ಕೊಳ್ಳಿ ಅನ್ನೋದು ನಮ್ಮ ಹಾರೈಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.